ನಿನ್ನೆ ಈ ಹೊತ್ತಿಗೆ ಅಮೆರಿಕ ಇರಾನ್ ಮೇಲೆ ತನ್ನ ದಾಳಿಯನ್ನು ತೀವ್ರಗೊಳಿಸುತ್ತೆ ಅನ್ನುವಂಥ ಆತಂಕ ಸೃಷ್ಟಿಯಾಗಿತ್ತು. ಆದರೆ ಈಗ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಅಮೆರಿಕ ಕದನ ವಿರಾಮವನ್ನು ಘೋಷಣೆ ಮಾಡಿದೆ. 15 ದಿನಗಳ ಕದನ ವಿರಾಮವನ್ನು ಘೋಷಣೆ ಮಾಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಇದನ್ನು ಘೋಷಿಸಿದ್ದಾರೆ. ನಿನ್ನೆ ರಾತ್ರಿಯ ಹೊತ್ತು ಭಾರತದ ಕಾಲಮಾನ ನಿನ್ನೆ ರಾತ್ರಿ ಅಮೆರಿಕ ಹೇಳಿತ್ತು, ಇಡೀ ಇರಾನ್ನ ಸಿವಿಲೈಸೇಷನ್ ನಾಗರಿಕತೆಯನ್ನೇ ನಿರ್ನಾಮ ಮಾಡ್ತೀವಿ, ನಾಶ ಮಾಡ್ತೀವಿ ಅಂತ. ಬೆಳಗ್ಗಿನ ಹೊತ್ತು ಇವತ್ತು ಭಾರತದ ಸಮಯ ಬೆಳಗ್ಗೆ ಆ ಹೊತ್ತಿಗೆ ಯುದ್ಧ ವಿರಾಮದ ಘೋಷಣೆಯಾಗಿದೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಯುದ್ಧ ವಿರಾಮ ಘೋಷಣೆಯಾಗಿರುವುದು. ಅಮೆರಿಕ ಅಧ್ಯಕ್ಷರು ಮಾಡಿರುವಂತಹ ಪೋಸ್ಟ್ ಅನ್ನು ನೀವು ನೋಡ್ತಾ ಇದ್ದೀರಿ. ಅಮೆರಿಕದ ಪ್ರಧಾನಿ ಮತ್ತು ಅಲ್ಲಿನ ಸೇನಾ ಮುಖ್ಯಸ್ಥರ ಮನವಿಯ ಮೇರೆಗೆ ನಾವು ಇರಾನ್ನ ಮೇಲೆ ಮಾಡಬೇಕು ಅಂತ ಉದ್ದೇಶಿಸಿದ್ದಂಥ ದಾಳಿಯನ್ನು ಸದ್ಯಕ್ಕೆ ತಡೆದಿದ್ದೀವಿ. ಇದಕ್ಕೆ ಪ್ರತಿಯಾಗಿ ಇರಾನ್ ಹೇಳಿದೆ, ಕಂಪ್ಲೀಟ್ ಇಮಿಡಿಯೇಟ್ ಮತ್ತು ಸೇಫ್ ಓಪನಿಂಗ್ ಆಫ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಂತ. ಅಂದರೆ ಸಂಪೂರ್ಣ, ತಕ್ಷಣ ಮತ್ತು ಸುರಕ್ಷಿತವಾಗಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಜಲಸಂಧಿ ಓಪನ್ ಆಗುತ್ತೆ ಅಂತ ಅಮೆರಿಕ ಹೇಳಿದೆ. ಜೊತೆಗೆ ಈ ಯುದ್ಧದಲ್ಲಿ ನಮ್ಮ ಉದ್ದೇಶವನ್ನು ನಾವು ಈಡೇರಿಸಿಕೊಂಡಿದ್ದೇವೆ ಅಂತ ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ. ಅದರ ಜೊತೆಗೆ ಯುದ್ಧ ನಿಲ್ಲಿಸೋದಕ್ಕೆ ಇರಾನ್ 10 ಅಂಶಗಳ ಒಂದು ಪ್ರಸ್ತಾಪವನ್ನು ಮುಂದಿಟ್ಟಿದೆ. ಆ ಪ್ರಸ್ತಾಪದ ಬಗ್ಗೆ ಚರ್ಚೆ ಮಾಡ್ತೀವಿ, ಮಾತುಕತೆ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೊಂಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಪೋಸ್ಟ್ನ ಬೆನ್ನಿಗೆ ವೈಟ್ ಹೌಸ್ನಿಂದಲೂ ಕೂಡ ಅಧಿಕೃತವಾದಂಥ ಘೋಷಣೆಯಾಗಿದೆ. 2 ವಾರಗಳ ಕಾಲ ಯುದ್ಧ ನಿಲ್ಲತ್ತೆ, ದಾಳಿ ನಡೆಯಲ್ಲ. ಎರಡೂ ಕಡೆಯಿಂದಲೂ ಕೂಡ ದ್ವಿಪಕ್ಷೀಯ ಯುದ್ಧ ವಿರಾಮ, ಕದನ ವಿರಾಮವನ್ನು ಘೋಷಣೆ ಮಾಡಿದ್ದೀವಿ ಅಂತ ಅಮೆರಿಕ ಕೂಡ ಹೇಳಿಕೊಂಡಿದೆ. ಇದಕ್ಕೂ ಮುಂಚೆ ಅಮೆರಿಕ ಹೇಳಿದ್ದು, ಡೆಡ್ ಲೈನ್ನ ಒಳಗೆ ನಾವು ಹೇಳಿದ್ದನ್ನು ನೀವು ಕೇಳಬೇಕು, ಇಲ್ಲದೆ ಇದ್ರೆ ದಾಳಿ ತೀವ್ರವಾಗುತ್ತೆ ಅಂತ. ನಾನು ಆಗಲೇ ಹೇಳಿದೆ, ಇರಾನ್ನ ಸಿವಿಲೈಸೇಷನ್ ಅಂತ್ಯ ಆಗತ್ತೆ ಅಂತ, ನಾಗರಿಕತೆ ಅಂತ್ಯ ಆಗತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು ಡೊನಾಲ್ಡ್ ಟ್ರಂಪ್. ಆ ನಂತರ JD ವ್ಯಾನ್ಸ್ ಕೂಡ ಮಾತನಾಡಿದ್ರು, ಉಪಾಧ್ಯಕ್ಷರು ಅಮೆರಿಕದ್ದು. ಅವರ ಮಾತು ಹೆಂಗಿತ್ತು ಅಂತಂದರೆ, ಅಣ್ವಸ್ತ್ರ ದಾಳಿಯ ಆತಂಕದ ರೀತಿಯಲ್ಲಿತ್ತು, ಅಣ್ವಸ್ತ್ರ ದಾಳಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿತ್ತು. ಆದರೆ ಆ ನಂತರ ಬದಲಾವಣೆ ಹೆಂಗಾಯಿತು ಅಂತಂದರೆ, ಎರಡೂ ಕಡೆಯೂ ಮಾತುಕತೆ ನಡೆದು ಯುದ್ಧ ವಿರಾಮಕ್ಕೆ ಎರಡೂ ದೇಶಗಳು ಒಪ್ಪಿಕೊಂಡಿದ್ದಾವೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.